ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾರೆ. ಹಾಗೆ ಉಪಮುಖ್ಯಮಂತ್ರಿಗಳು ಅಧಿಕಾರದಲ್ಲಿ ಅನೇಕ ಯೋಜನೆಗಳಿಗೆ ನಿರ್ವಹಿಸಿದ್ದಾರೆ. ಕಾರ್ಯಕಾರಿಕೆ ಸಹ ಅವರು ರಾಜ್ಯದ ಅಧಿಕಾರ ಹಿಡಿದ ಎಲ್ಲ ಸಂದರ್ಭದಲ್ಲಿ ಹೆಚ್ಚು ಜನಪರವಾಗಿ ಕೆಲಸ ಮಾಡಿರ್ತಕ್ಕಂಥ ಸಾರಿ ಮಂತ್ರಿಗಳು ಅವ್ರಿಗೂ ಸಹ ತಮ್ಮೆಲ್ಲರ ಆತ್ಮೀಯವಾಗಿ ಸ್ವಾಗತ ಮಾಡ್ತಾರೆ. ನನ್ನ ಸಹಪಾಠಿಗಳು ಸಹ ಈ ಕಾರ್ಯಕ್ರಮದಲ್ಲಿ ಮಂತ್ರಿಗಳು ಭಾಗವಹಿಸಿದ್ದಾರೆ. ಇನ್ನೂ ಒಂದು 4 ಜನ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿತ್ತು. ಕಾರಣ ಬರಲಿಕ್ಕಾಗಿಲ್ಲ. ಇವತ್ತಿನ ಕಾರ್ಯಕ್ರಮಕ್ಕೆ ಯಾರ್ಯಾರ ಕಾರಣಗಳು, ಯಾವ್ಯಾವ ಇಲಾಖೆಯಲ್ಲಿ ಯಾವ ಯೋಜನೆಗಳನ್ನು ಮಂಜೂರು ಮಾಡಿಕೊಟ್ಟು ಅವರೆಲ್ಲರೂ ನಾವು ಆಹ್ವಾನ ಮಾಡಿದ್ವಿ. ಆದರೆ ಅವರು ಅವರೇ ಆದಂಥ ಕೆಲಸವನ್ನು ಬರಲಿಕ್ಕೆ ಸಾಧ್ಯ ಆಗಿದೆ. ಆದರೂ ಅವರ ಮನೆಗೆ ಮಾತಾಡ್ತಾ ಕಾರ್ಯಕ್ರಮ ಯಶಸ್ವಿಯಾಗಲಿ, ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ, ಮಾಡಿ ನಮ್ಮೆಲ್ಲ ಸಹಕಾರ ಇದೆ ಅಂತೇಳಿ ನಿಮಗೆ ನನಗೆ ಶುಭ. ಇವತ್ತು ಇದರ ಜೊತೆಗೆ ನಮ್ಮ ಅಭಿವೃದ್ಧಿ ಕಾರ್ಯಗಳು ಮತ್ತು ಉದ್ಘಾಟನೆಯಾದ ಅಭಿವೃದ್ಧಿ ಕಾರ್ಯಗಳಿಗೆ ಚಾಲನೆ ಕೊಡುವಂಥ ಸಂದರ್ಭದಲ್ಲೇ ನಮ್ಮ ಈ ದೇಶದ ಮಹಾನ್ ನಾಯಕರಾದಂಥ ಡಾಕ್ಟರ್ B.R. ಅಂಬೇಡ್ಕರ್ ಅವರ ಜಯಂತಿ ಹಾಗೂ ಬಾಬು ಜಗಜೀವನ್ ಅವರ ಜಯಂತಿ ಸಹ ಆಚರಣೆ ಮಾಡ್ತಾ ಇದ್ದೀವಿ. ಇಬ್ಬರು ನಾಯಕರು ಈ ದೇಶಕ್ಕೆ ಅವರದೇ ಆದಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಸಮಾಜದ ಬೆಳವಣಿಗೆಗೆ ಸಹಾಯ ಮಾಡಿದ್ದಾರೆ. ಈ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ಎಲ್ಲ ರೀತಿಯ ಸಹಾಯ ಸಹಕಾರ ಕೊಟ್ಟಂಥ ಮಹನೀಯರ ಜಯಂತಿಯನ್ನು ಸಹ ಆಚರಣೆ ಮಾಡ್ತಾ ಇವತ್ತು ಈ ಕಾರ್ಯಕ್ರಮವನ್ನು ಅತ್ಯಂತ ಅದ್ಭುತವಾಗಿ ನಡೆಯೋದಕ್ಕೆ ನಮ್ಮ ಎಲ್ಲ ಸಂಘ ಸದಸ್ಯರು ಸಹ ಕಾರಣ ಹೇಳಿದ್ದಾರೆ. ಅವರು ಎಲ್ಲ ಮಕ್ಕಳೆಲ್ಲರೂ ಒಟ್ಟಾಗಿ ಪಕ್ಷಭೇದ ಮತ್ತು ಪಕ್ಷ ಪಕ್ಷ ಎಲ್ಲರೂ ಒಂದಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಕಾರಣರಾಗಿದ್ದಾರೆ. ಅವರೆಲ್ಲರೂ ನಾನು ಅಭಿನಂದನೆ ಸಲ್ಲಿಸ್ತಾರೆ. ರಾಜಕಾರಣದಲ್ಲಿ ಬಹಳ ಜನ ಅಧಿಕಾರ ಮಾಡ್ತಾರೆ, ನಮ್ಮಲ್ಲೂ ಬಹಳ ಜನ ಅಧಿಕಾರ ಮಾಡಬಹುದು. ಆಗ ನಾವು ಅಧಿಕಾರದಲ್ಲಿದ್ದಾಗ ಏನು ಮಾಡಿದ್ದೀವಿ ಅನ್ನೋದು ಬಹಳ ಮುಖ್ಯ. ನಮ್ಮ ಶಿವಕುಮಾರ್ ಅವರು ಭಾಷಣ ಮಾಡೋರು ಹೇಳ್ತಾರೆ, ಇದೇನಾದ್ರೂ ಸಾಕ್ಷಿ ಬಿಟ್ಟಿದ್ರೆ ಏನಿದೆ. ಅದಕ್ಕೆ ನಾನು ಬೇರೆಯವರು ಕೇಳಿ ತಾಲೂಕಿನ ಅಧಿಕಾರ ಮಾಡಿದಾಗ ಇದುವರೆಗೆ ಕೆಲಸ ಬಂದಿಲ್ಲ ಪ್ರಾರಂಭ ಮಾಡಿ ನನ್ನವರೆಗೆ ಈಗ ನನ್ನವರೆಗೆ ಯಾರು ಅಧಿಕಾರ ಮಾಡಿದ್ದಾರೆ, ಯಾರಾದ್ರೂ ಏನೇನು ಸಾಕ್ಷಿ ಬಿಟ್ಟಿದ್ದಾರೆ ಅಂತಂದ್ರೆ ಒಂದು ಸ್ವಲ್ಪ ನೋಡ್ತೀರಾ ಯಾರಾದ್ರೂ ಸಾಕ್ಷಿ ಏನಿದೆ ಅಂತೇಳಿ ಒಂದು ರೋಡ್ ಹಾಕಿದ್ರೆ ನಿಮ್ಮೆಲ್ಲ ಅರ್ಥ ಆಗ್ತದೆ. ಕಾರ್ಯಕ್ರಮದಲ್ಲಿ ಏನೇನು ಅಭಿವೃದ್ಧಿ ಕೆಲಸ ಆಗಿದೆ, ಯಾರು ಹೆಚ್ಚು ಜನಪರವಾಗಿ ಕೆಲಸ ಮಾಡಿದ್ದಾರೆ, ರೈತ ಸಮುದಾಯಕ್ಕೆ, ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ, ದಲಿತರಿಗೆ ಎಲ್ಲರೂ ಅವರಿಗೆ ಅಭಿವೃದ್ಧಿ ನಿರ್ಣಯ ಕೊಡುವಂಥ ಯಾರ್ಯಾರು ಕೆಲಸ ಮಾಡಿದ್ದಾರೆ ಅಂತೇಳಿ ನೀವು ಒಂದು ಸಲ ಸಮಾಧಾನ ಯೋಚನೆ ಮಾಡಿದ್ರೆ ನಿಮಗೆ ಅರ್ಥ ಆಗ್ತದೆ. ಯಾರು ಸಾಕ್ಷಿ ಬಿಡಿಸುವುದಿಲ್ಲ. ನಾನು ಭಾಳ ಧೈರ್ಯವಾಗಿ ಹೇಳ್ತಾ ಇದ್ದೀನಿ, ಏನಾದರೂ ಸಾಕ್ಷಿ ಸಿಕ್ಕಿದ್ರೆ ಅದು ನಮ್ಮ ಕಾಲದಲ್ಲಿ ಆಗಿರ್ತಕ್ಕಂಥ ಸಾಕ್ಷಿ ಸಾಕ್ಷಿಗಳಿಲ್ಲ. ನಮಗೆ ಎಲ್ಲ ಸಾಕ್ಷಿಗಳು ಮಾಡತಕ್ಕಂಥ ಇಟ್ಕೊಂಡಿರ್ತಕ್ಕಂಥ ನಾವೇ ಬೇರೆ ಕೊಡ್ತಿರ್ತಕ್ಕಂಥ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಗೆಳೆಯರಾದಂಥ ನಾವೇಪ್ಪ ಬೇರೆ ಬೇರೆ ಮಂತ್ರಿಗಳಲ್ಲಿ ಎಲ್ಲರೂ ಕಾರ್ಯಕ್ರಮ ಇದ್ದಾರೆ. ಇವತ್ತೇನಾದರೂ ಕ್ಷೇತ್ರದಲ್ಲಿ ಹೆಚ್ಚು ಬೆಳವಣಿಗೆ ಆಗಬೇಕು ಎಲ್ಲರೂ ಸಹ. ನಾನು ಮೊದಲನೇ ಸಲ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸಂದರ್ಭದಲ್ಲಿ ನನ್ನ ತಾಲೂಕಿನಲ್ಲಿ ಕೆರೆಗೆ ನೀರಿಸತಕ್ಕಂಥ ಯೋಜನೆ ಆಗಬೇಕು ಅಂತೇಳಿ ನಾನು ಅವರ ಪ್ರಸ್ತಾವ ಅಂದಾಜು ಪಟ್ಟಿ ಮಾಡಿಸಿ ನೋಡೋಣ ಅಂತ ಹೇಳಿದೆ. ಅಂದಾಜು ಪಟ್ಟಿ ಮಾಡಿಸಿದ್ರೆ 300 ಕೋಟಿ ರೂಪಾಯಿ ಆಗುತ್ತೆ ಅಂತ ಹೇಳಿದೆ. 300 ಕೋಟಿ ರೂಪಾಯಿ ಆಗಿದೆ. ನನಗೆ ಸ್ವಲ್ಪ ಹಂಚಿಕೆ 300 ಕೋಟಿ ನನ್ನ ಯೋಚನೆ ಮಾಡಿ ಕೊನೆಗೆ ಅವರಿಗೆ ಹೇಳಿದೆ,
ಸಹಾಯ ಯೋಜನೆ ಜಾರಿ ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ನಾವೆಲ್ಲರೂ ಸೇರಿ ಒಂದು ಉದ್ಘಾಟನೆ ಮಾಡಿದ್ದೀವಿ. ಕೆರೆಗೆ ನೀರು ತುಂಬಿಸತಕ್ಕಂಥ ಯೋಜನೆ ಈಗ ಪ್ರಾರಂಭ ಆಗಿದೆ. ಇದರಿಂದ ನಮ್ಮ ತಾಲೂಕಿನಲ್ಲಿ ನೀರಿಗೆ ಬಹಳ ನೀರಾವರಿ ಪ್ರದೇಶಗಳು ಇಂಥ ಕಡೆ ಎಲ್ಲ ಕೆರೆಗೆ ನೀರು ತುಂಬಿಸಬೇಕಾದ್ರೆ ದನಕರುಗಳಿಗೆ, ಜನರಿಗೆ, ರೈತರಿಗೆ ಅನುಕೂಲ ಆಗತಕ್ಕಂಥ ಕೆಲಸ ಈಗ ಆಗಿದೆ. ಬಹುಶಃ ಇದನ್ನ ನಮ್ಮ ತಾಲೂಕಿನಲ್ಲಿ ಯಾರು ಮರೆಯಬಾರದು. ನಾವು ಯಾವಾಗಲೂ ವ್ಯಕ್ತಿಯನ್ನ ಜಾತಿಯಿಂದ ನೋಡೋದಲ್ಲ, ಮಾಡಿರ್ತಕ್ಕಂಥ ಕೆಲಸದಿಂದ ನೋಡೋದು. ಏನು ಕೆಲಸ ಮಾಡಿದ್ದಾರೆ, ಏನು ಸಹಾಯ ಮಾಡಿದ್ದಾರೆ, ಅವ್ರು ಅವಧಿಯಲ್ಲಿ ಏನು ಅಭಿವೃದ್ಧಿ ಕೆಲಸಗಳು ಮಾಡಿದ್ದಾರೆ, ಯಾರ್ಯಾರು ರಾಜ್ಯಕ್ಕೆ ನೀರು ಕೊಟ್ಟಿದ್ದಾರೆ, ಕ್ಷೇತ್ರಕ್ಕೆ ನೀರು ಕೊಟ್ಟಿದ್ದಾರೆ, ಎಲ್ಲ ನಾವು ಬಹಳ ಸಮಾಧಾನ ವಿವೇಚನೆ ಮಾಡಿದಾಗ ಇನ್ನೂ ಅರ್ಥ ಆಗ್ತದೆ. ನಾವು ಯಾರು ಓದ್ಕೋಬೋದು ಮಾತು ನಾನು ಓದಿ ಈ ಚುನಾವಣೆ ಆಗೋದಿಲ್ಲ, ಚುನಾವಣೆ ಸರಿಯಾಗಿ ಬಂದಿಲ್ಲ. ಆದರೆ ಹೇಳ್ತಾರೆ ಯಾಕೆ ಹೇಳ್ತೀವಿ ಅಂತ ಹೇಳಿದ್ರೆ ನಮ್ಮ ಬೆಳವಣಿಗೆಗೆ, ನಮ್ಮ ಅನುಕೂಲಕ್ಕೆ ನಮಗೆ ಯಾರು ಸಹಾಯ ಮಾಡ್ತಾರೆ ಅವ್ರಿಗೆ ಬೆಂಬಲ ಕೊಟ್ಟು ಬೆಂಬಲ ಕೊಡ್ತಕ್ಕಂಥ ಕೆಲಸ ನಾವು ರೈತಾಪಿ ಜನರು ಈ ಕ್ಷೇತ್ರ ಮಾಡಬೇಕಾದಂಥ ಅವಶ್ಯಕತೆ ಇದೆ ಅಂತೇಳಿ ನಾನು ಭಾವಿಸ್ತೀನಿ.